ಹಾಯ್ ವಿವರ್ಸ್, ವೆಲ್ಕಮ್ ಟು ಸುಷ್ಮಿ ಅಡುಗೆ ಮನೆ. ಈ ಸಮ್ಮರ್ಗಂತೂ ಒಳ್ಳೆ ರಿಫ್ರೆಶಿಂಗ್ ಡ್ರಿಂಕ್ ಮಾಡೋಣ ಬನ್ನಿ. ಬೇಸಿಗೆ ಬಿಸಿಲಿಗೆ ತಂಪಾಗಿರೋ ಕಲ್ಲಂಗಡಿ ಹಣ್ಣು ಮೊಹಿಟೋ ಮಾಡೋಣ. ಮೊಹಿಟೋ ಮಾಡೋದು ತುಂಬ ಸುಲಭ, ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಗ್ಲಾಸ್ ತೊಗೊಂಡಿದ್ದೀನಿ, ಅದಕ್ಕೆ ಕಲ್ಲಂಗಡಿ ಹಣ್ಣು ಮುಂಚೆನೇ ಫ್ರಿಜ್ಜಲ್ಲಿಟ್ಟು ಚಿಲ್ಡ್ ಆಗಿರೋದು ಕ್ಯೂಬ್ಸ್ ಆಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನಮಗೆ ಎಷ್ಟು ಬೇಕು ಒಂದು ಗ್ಲಾಸ್ಗೆ ಅಷ್ಟು ಕಲ್ಲಂಗಡಿ ಹಣ್ಣು ಹಾಕ್ಕೊಂಡು ಒಂದು 3 ಸ್ಲೈಸ್ ಅಷ್ಟು ನಿಂಬೆಹಣ್ಣು ಹಾಕ್ಕೊಂಡಿದ್ದೀನಿ. 3 ರಿಂದ 4 ಎಲೆ ಫ್ರೆಶ್ ಆಗಿರೋ ಪುದೀನ ಸೊಪ್ಪು, ಇವಾಗ ನಮಗೆ ಮನೇಲೆ ಕೈಮಂತ್ ಇರುತ್ತೆ ಅಲ್ವಾ, ಸಣ್ಣ ಕೈಮಂತಾದರೂ ತೊಗೊಳ್ಳಿ, ಇಲ್ಲಾಂದರೆ ಕುಟಾಣಿದ್ದು ಕಲ್ಲು ಬರುತ್ತಲ್ಲ ಅದರಲ್ಲಾದ್ರೂ ಎಲ್ಲನೂ ಚೆನ್ನಾಗಿ ಒಂದ್ಸಲ ನೀಟಾಗಿ ಕಲ್ಲಂಗಡಿ ಹಣ್ಣು ನಿಂಬೆಹಣ್ಣೆಲ್ಲನೂ ಕ್ರಷ್ ಮಾಡ್ಕೋಬೇಕು. ನೀಟಾಗಿ ಎಲ್ಲನೂ ಒಂದ್ಸಲ ಚೆನ್ನಾಗಿ ಕ್ರಷ್ ಮಾಡ್ಕೊಳ್ಳೋಣ. ಕಲ್ಲಂಗಡಿ ಹಣ್ಣು ಸ್ವಲ್ಪ ಜ್ಯೂಸ್ ಬರೋ ತನಕ ನೀಟಾಗಿ ಕ್ರಷ್ ಮಾಡ್ಕೋಬೇಕು. ಮಧ್ಯಾಹ್ನದಂತೂ ಬೇಸಿಗೆ ಬಿಸಿಲು ತುಂಬ ಇರುತ್ತಲ್ವಾ, ಆ ಟೈಮಲ್ಲಂತೂ ಒಳ್ಳೆ ಡ್ರಿಂಕ್ ಇದು. ಚೆನ್ನಾಗೆಲ್ಲನೂ ಕ್ರಷ್ ಮಾಡ್ಕೊಳ್ಳೋಣ. ಮನೆಗೆ ಗೆಸ್ಟ್ ಬಂದಾಗ, ಸಣ್ಣ ಪುಟ್ಟ ಪಾರ್ಟಿ ಫಂಕ್ಷನ್ಸ್ ಎಲ್ಲ ಇದ್ದಾಗ ಸರ್ವ್ ಮಾಡ್ಬೋದು. ನಮ್ಗೆ ಎಷ್ಟು ಐಸ್ ಕ್ಯೂಬ್ಸ್ ಬೇಕು ಅಷ್ಟು ಐಸ್ ಕ್ಯೂಬ್ಸ್ ಹಾಕೊಳ್ಳೋಣ. ಐಸ್ ಹಾಕ್ಕೊಂಡು ಯಾವುದಾದ್ರೂ ಸಾಫ್ಟ್ ಡ್ರಿಂಕ್ಸ್ ಹಾಕೊಳ್ಳೋಣ. ಸ್ಪ್ರೈಟ್ ಅಥವಾ 7up, ಈ ಲಿಮ್ಸಿ ಎಲ್ಲ ಸಿಗುತ್ತಲ್ಲ, ಆ ಥರ ಸಾಫ್ಟ್ ಡ್ರಿಂಕ್ಸ್ ಹಾಕ್ಕೊಂಡು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ತುಂಬ ಸುಲಭವಾಗೇ ಮಾಡ್ಕೋಬೋದು. ನಾವು ಹೊರಗಡೆ ರೆಸ್ಟೋರೆಂಟಲ್ಲೆಲ್ಲ ತುಂಬ ದುಡ್ಡು ಕೊಟ್ಟು ಕುಡಿತೀವಲ್ವ, ಅದ್ರ ಬದಲು ಮನೇಲೆ ಸುಲಭವಾಗಿ ನಾವೇ ಮಾಡ್ಕೋಬೋದು. ಒಂದು ಸಣ್ಣದು ಕಲ್ಲಂಗಡಿ ಹಣ್ಣು ಸ್ಲೈಸ್ ತೊಗೊಂಡು ಇಟ್ಕೊಂಡಿದ್ದೀನಿ. ನೋಡೋಕ್ಕೂ ತುಂಬ ಚೆನ್ನಾಗಿರುತ್ತೆ, ಡೆಕೋರೇಟಿವ್ ಆಗೂ ಇರುತ್ತೆ. ಇವಾಗ ಎಲ್ಲನೂ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸರ್ವ್ ಮಾಡೋಣ. ಈ ಬಿಸಿಲುಗಂತೂ ತುಂಬ ಚಿಲ್ಡಾಗಿ ರಿಫ್ರೆಶಿಂಗ್ ಆಗಿ ಇರುತ್ತೆ. ಮನೇಲಿ ಎಲ್ಲರಿಗೂ ಇಷ್ಟ ಆಗುತ್ತೆ. ನೀವು ಮನೇಲಿ ಒಂದ್ಸಲ ಟ್ರೈ ಮಾಡಿ. ನನ್ನ ವೀಡಿಯೋಸ್ನೆಲ್ಲ ಪೂರ್ತಿ ನೋಡಿ. ನನ್ನ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಏನಾದರೂ ಇತ್ತು ಅಂದರೆ ಕಮೆಂಟ್ ಮಾಡಿ. ನನ್ನ ವೀಡಿಯೋಸ್ನೆಲ್ಲ ಪೂರ್ತಿ ನೋಡಿ. ನಾನು ತೋರಿಸೋ ರೆಸಿಪೀಸ್ನ ನೀವು ಮನೇಲಿ ಒಂದ್ಸಲ ಟ್ರೈ ಮಾಡಿ. ಮನೇಲಿ ನಿಮಗೂ ಎಲ್ಲರಿಗೂ ಇಷ್ಟ ಆಗುತ್ತೆ. ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ, ಕುಡಿಯೋಕ್ಕೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಕಲರ್ ಎಲ್ಲ ನೋಡಿ ನ್ಯಾಚುರಲ್ ಆಗಿ ಎಷ್ಟು ಚೆನ್ನಾಗಿದೆ. ಥ್ಯಾಂಕ್ ಯು.